ಹಾಯ್ ಗೈಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ 7 ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ನ ನಿಮ್ಮ ಒಂದು ಟಿ ವಿನಲ್ಲೂ ಕೂಡ ಬರೋ ರೀತಿ ಮಾಡ್ಕೊಳ್ಳೋದಾಗೆ, ನೀವು ಏನನ್ನೇ ಆಪ್ರೇಟ್ ಮಾಡಿದ್ರೂ ಕೂಡ ಟಿ ವಿನಲ್ಲೂ ಕೂಡ ಶೋ ಆಗೋ ರೀತಿ ಮಾಡೋದಾಗೆ. ಈ ರೀತಿ ಮಾಡೋದು ನೀವು ಯಾವುದೇ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲೂ ಕೂಡ ಈ ರೀತಿ ಮಾಡ್ಬೋದು. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ನಿಮ್ಮೊಂದು ಮೊಬೈಲ್ನಲ್ಲೇ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮುಖಾಂತರ ನೀವು ಸ್ಕ್ರೀನ್ ಮಿರರಿಂಗ್ ಮಾಡ್ಬೋದು. ಆಪ್ಷನ್ ನಿಮಗೆ ಸಿಗ್ತಿಲ್ಲ ಅಂತಂದರೆ ಒಂದು ಅಪ್ಲಿಕೇಶನ್ ಇದೆ. ಆ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನೀವೇ ನೋಡೋಕ್ಕಾಗುತ್ತೆ ಅಂದರೆ ಫಸ್ಟು ಪ್ಲೇಸ್ಟೋರ್ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಸ್ಕ್ರೀನ್ ಮಿರರಿಂಗ್ ಆಪ್ಷನ್ ನಿಮ್ಮ ಮೊಬೈಲಲ್ಲಿ ಸಿಗ್ತಿಲ್ಲ ಅಂತಂದರೆ ಓಪನ್ ಮಾಡ್ಕೊಂಡು ನಂತರ ಸರ್ಚ್ ಬಾರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಸ್ಕ್ರೀನ್ ಮಿರರಿಂಗ್ ಅಂತ ನೀವು ಸರ್ಚ್ ಮಾಡೋದ್ರಿಂದ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಅಂತಂದ್ರೆ ಮಲ್ಟಿ ಸ್ಕ್ರೀನ್ ಅಂತ ಇರುತ್ತೆ, ಅದನ್ನು ಇನೇಬಲ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ಟಿ ವಿ ಏನಾಗುತ್ತೆ ಅಂತಂದ್ರೆ ನಮಗೆ ಇಲ್ಲಿ ಶೋ ಆಗುತ್ತೆ ಈ ಒಂದು ಮೊಬೈಲ್ನಲ್ಲಿ. ನಂತರ ನಿಮ್ಮ ಒಂದು ಟಿ ವಿ ಈ ರೀತಿ ರನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಿಮ್ಮೊಂದು ರಿಮೋಟ್ನ ತೊಗೊಬೇಕಾಗತ್ತೆ. ಟಾಪಲ್ಲಿ ನಿಮಗೆ ಒಂದು ಸಿಂಬಲ್ ಕಾಣಿಸ್ತಿದೆ ಅಲ್ವಾ, ಟಿ ವಿ ರೇಡಿಯೋ ಕೆಳಗಡೆ ಒಂದು ಸಿಂಬಲ್ ಕಾಣಿಸ್ತಿದೆ ಅಲ್ವಾ, ಈ ಒಂದು ಸಿಂಬಲ್ ಮೇಲೆ ನೀವೇ ನೋಡೋಕ್ಕಾಗತ್ತೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅಥವಾ ಸ್ಕ್ರೀನ್ ಮಿರರಿಂಗ್ ಆಪ್ಷನ್ ಇದೆ ಅಂದರೆ ಅಲ್ಲೇ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನೀವೇ ನೋಡೋಕ್ಕಾಗತ್ತೆ ಅಂತಂದರೆ ಬಾಟಮಲ್ಲಿ ಆರೋ ಮಾರ್ಕ್ಸ್ ಇರುತ್ತಲ್ಲ, ಈ ಒಂದು ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿಕೊಂಡು ಸ್ಕ್ರೀನ್ ಶೇರ್ ಅಂತ ಇರುತ್ತೆ, ಸ್ಕ್ರೀನ್ ಮಿರರಿಂಗ್ ಸ್ಕ್ರೀನ್ ಶೇರ್ ಅಂತ ಇರುತ್ತೆ. ನೀವೇ ನೋಡೋಕ್ಕಾಗತ್ತೆ ಸ್ಕ್ರೀನ್ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಓಕೆ ಬಟನ್ ಇರುತ್ತಲ್ಲ ಸೆಂಟ್ರಲ್ಲಿ ಟಿ ವಿಲಿ, ಆ ಒಂದು ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ನಿಮ್ಮ ಒಂದು ಮೊಬೈಲ್ನ ನೀವು ತೊಗೊಬೇಕಾಗತ್ತೆ. ನಿಮ್ಮ ಒಂದು ಮೊಬೈಲ್ನ ತೊಗೊಂಡ ನಂತರ ಸ್ಕ್ರೀನ್ ಮಿರರಿಂಗ್ ಆಪ್ಷನ್ ಸಿಕ್ಕಿದೆ ಅಂದರೆ ಓಕೆ, ನಾನು ತಿಳಿಸ್ಕೊಟ್ಟೆ ಅಲ್ವಾ, ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಶೋ ಆಗಿಬಿಡುತ್ತೆ ಈ ಒಂದು ಟಿ ವಿ ಮಾಡಲ್ಲು. ಅಲ್ಲಿ ಕನೆಕ್ಟ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತಂದರೆ ಕನೆಕ್ಟೆಡ್ ಅಂತ ಬರುತ್ತೆ. ಕನೆಕ್ಟೆಡ್ ಅಂತ ಬಂದಿದ್ದ ತಕ್ಷಣ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಆಗುತ್ತೆ ಅಂದರೆ ನಿಮ್ಮ ಒಂದು ಟಿ ವಿನಲ್ಲೂ ಕೂಡ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಾರೆ, ನೀವು ಯಾವುದೇ ಒಂದು ಯೂಟ್ಯೂಬ್, ಫೇಸ್ಬುಕ್, ಯಾವುದೇ ಒಂದು ಗ್ಯಾಲರಿ, ಯಾವುದೇ ಒಂದು ಫೋಟೋಸ್ ಏನೇನೇ ನೋಡಿದ್ರೂ ಕೂಡ ಏನಾಗುತ್ತೆ ಅಂದರೆ ಟಿ ವಿನಲ್ಲೂ ಕೂಡ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಾರೆ ಈ ರೀತಿ ನೀವೇ ನೋಡೋದಂದ್ರೆ ನಿಮ್ಮ ಒಂದು ಮೊಬೈಲ್ನ ನಿಮ್ಮ ಒಂದು ಟಿ ವಿಗೆ ಕನೆಕ್ಟ್ ಮಾಡ್ಕೊಬೋದು. ಗೈಸ್, ನಾನಿವಾಗ ನಿಮಗೆ ತಿಳಿಸ್ಕೊಟ್ಟು ಸಿಂಪಲ್ ಇನ್ಫಾರ್ಮೇಷನ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.